ಕನ್ನಡ ಜಾಣಜಾಣೆಯರು ನಮಸ್ಕಾರ. ಇತ್ತೀಚೆಗೆ ಕರ್ನಾಟಕದಾದ್ಯಂತ ನಟ್ಟು ಬೋಲ್ಟಿದ್ದು ಬಹಳ ದೊಡ್ಡ ಸೌಂಡ್ ನಡೀತಾ ಇದೆ. ಯಾರು ಟೈಟ್ ಮಾಡ್ತಾರೋ, ಲೂಸ್ ಮಾಡ್ತಾರೋ, ಅಥವಾ ಏನ್ ಕತೆ ಅಂತ ನೋಡೋಣ. ಮತ್ತೆ ಅದೇ ಗೊತ್ತಿದೆ ನಿಮ್ಗೆ, ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದು, ಕನ್ನಡ ಸಿನಿಮಾದವರು ಚಿತ್ರರಂಗದ ಸ್ಟಾರ್ಗಳು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ಗೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಗೆ ಗೊತ್ತಿದೆ ನಿಮ್ ನಟ್ಟು ಬೋಲ್ಟ್ ಹೆಂಗ್ ಫಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ನಿಮ್ಗೆ ಪರ್ಮಿಷನ್ ಕೊಡಲ್ಲ ಅನ್ನೋ ಥರದಲ್ಲಿ, ಶೂಟಿಂಗ್ಗೆ ಮತ್ತೊಂದಿಗೆ ಪರ್ಮಿಷನ್ ಕೊಡಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಜೊತೆ ಯಾರು ಕೈ ಜೋಡಿಸ್ತಾರೆ, ಅವ್ರಿಗೆ ಅಧಿಕಾರಗಳು ಕೊಟ್ಟಿದೀವಿ, ನಾವು ಕೊಡ್ತೀವಿ, ಏನೋ ಭಿಕ್ಷೆ ಕೊಟ್ಟಿವಿ ಅನ್ನೋ ಥರದಲ್ಲಿ ಸಾಧಕ್ ಹೋಗಿರೋರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಇನ್ನೊಂದು ವರ್ಷ ಸಿನಿಮಾದವರು ಇದಕ್ಕೆ ಟಾಂಗ್ ಕೊಡೋದು, ಮತ್ತೆ ಪಾಪ ಬಡಪಾಯಿ ಸಾಧಕ್ ಹೋಗಿಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡೋದು, ಅದೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಮಂಡ್ಯ ಎಮ್ ಎಲ್ ಎ ರವಿ ಗಣಿಗವರಂತೂ ರಶ್ಮಿಕಾ ಮಂದಣ್ಣನ ಅವ್ರ ಹೆಸರು ಗೊತ್ತು, ಸರಿ ನೆನಪಾಗ್ತಿಲ್ಲ ನನಗೆ, ಕೊಡಗ್ನವ್ರವರು, ಏನೋ ಈಗ ನಮ್ಮ ಕನ್ನಡಕ್ಕೆ ಬರೋದೇ ಇಲ್ಲ, ಬರೀ ತೆಲುಗಲ್ಲಿ ಮಿಂಚ್ತಾ ಇದ್ದಾರೆ, ಬಂದಿಲ್ಲ ಅಂತ ತಕ್ಷಣ ಏನೋ ಕನ್ನಡ ದ್ರೋಹಿನ ಹತ್ರ ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ನಿಮ್ಮದೇ ಪಕ್ಷದ ರಮ್ಯ ಅವ್ರು ಎಷ್ಟು ಸಲ ಬಂದರೂ ನನಗೆ ಗೊತ್ತಿಲ್ಲ. ಮತ್ತೆ ಇಂದಿನ ಸಿನಿಮಾ ನಟರೆಲ್ಲ ಎಲ್ಲ ಕನ್ನಡ ರಾಜ್ಯೋತ್ಸವಕ್ಕೆಲ್ಲ ಬರ್ತಾ ಇದ್ದಾರೆ, ಕರ್ದಾಗೆಲ್ಲ ಇವಾಗ ಯಾರು ಬರಲ್ಲ ಅನ್ನೋ ಮಾತಾಡ್ತಾ ಇದ್ದಾರೆ. ನೀವುಗಳ ಎಮ್ ಎಲ್ ಎಗಳು ಎಷ್ಟು ಹಳ್ಳಿಗಳಿಗೆ ಸುತ್ತಿದ್ರೆ, ಎಷ್ಟು ಕಾರ್ಯಕ್ರಮಗಳು ಆಗಿದ್ರೆ ಅದನ್ನು ನೋಡೋಣ ಬೇಕಾರೆ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣಜಾಣೆಯನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬೆಂಗಳೂರಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ಗೆ ಕನ್ನಡ ಸಿನಿಮಾ ರಂಗದ ದಿಗ್ಗಜರುಗಳು ಅಂತಾರೋ ಅಥವಾ ದೊಡ್ಡ ಸ್ಟಾರ್ಗಳಂತಾರೋ ಏನಂತೀರೋ ಇವ್ರುಗಳೆಲ್ಲ ಬರಲಿಲ್ಲ ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ತುಂಬ ಸಿಟ್ಟಿನಿಂದ ಮಾತಾಡಿದ್ದಾರೆ. ನಮ್ಗೆ ಗೊತ್ತಿದೆ ನಿಮ್ಗೆ ಎಲ್ಲಿ ಟೈಟ್ ಮಾಡಬೇಕು ಅಂತ ಅನ್ನೋ ಥರ ಅರ್ಥದಲ್ಲಿ ಮಾತಾಡಿದ್ದಾರೆ. ನಾನು ಹೇಳೋದು, ಸಿನಿಮಾದವರು ಸಹ ಈ ಮಟ್ಟದ ಸಲಿಗೆನ ಯಾಕೆ ಬಿಟ್ಕೊಂಡ್ರಿ? ಸುಮ್ಮನೆ ಅಂತಾರ? ಹಿಂದೆ ರಾಜ್ಕುಮಾರ್ ಅವ್ರಿಗೆ ಯಾರು ಅಂತಿದ್ರ ನೋಡೋಣ? ಇಲ್ಲ, ಇವ್ರಿಗಂತಾರೆ. ಯಾಕೆ? ಸಾಹಿತಿಗಳಿಗಂತಾರೆ. ಯಾಕಂತಾರೆ? ಬಿಟ್ಕೊಂಡಿದ್ರ? ಒಂದು ಕಾಲದಲ್ಲಿ ಸಾಹಿತಿಗಳನ್ನ ಏನಾರು ಸರ್ಕಾರಿ ಇದರಲ್ಲಿ ಅಕಾಡೆಮಿಗಳಿಗೋ ಮತ್ತೊಂದು ಅಧಿಕಾರ ವಹಿಸ್ಕೊಂಡಿದ್ರೆ ದುಂಬಾಲ್ ಬೀಳ್ತಾ ಇದ್ರು, ರಾಜಕಾರಣಿಗಳು ದುಂಬಾಲ್ ಬೀಳ್ತಾ ಇದ್ರು. ನಿಮ್ಮಂಥವ್ರು ಬಂದು ಅಧಿಕಾರ ವಹಿಸ್ಕೊಂಡ್ರೆ ಅದಕ್ಕೊಂದು ಘನತೆ ಬರುತ್ತೆ, ಒಂದು ಮೆರುಗು, ಅದು ಜನ ಒಪ್ತಾರೆ, ನಮ್ಮ ಸರ್ಕಾರಕ್ಕೊಂದು ಕಿರೀಟ, ಅದು ದಯವಿಟ್ಟು ಬನ್ನಿ ಅಂತ ಹೇಳಿ ಗೋಗರಿತಾ ಇದ್ರು. ಆದ್ರೆ ಸಾಹಿತಿಗಳು ತಲೆ ಬರ್ತಿರ್ಲಿಲ್ಲ ಅವರು. ಈಗ ಉದಾಹರಣೆ ಲಂಕೇಶ್ ಇರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಇರ್ಬೋದು, ಇಂಥ ಲೇಖಕರುಗಳು ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಲಿಲ್ಲ. ಅದೇ ಇವತ್ತು ಸಾಹಿತಿಗಳು ಇವ್ರ ಮನೆ ಮುಂದೆ ಜೋಲ್ ಸುರಿಸ್ಕೊಂಡು ನಿಂತಿರ್ತಾರೆ, ಬ್ಯಾಗ್ನ ಹಾಕೊಂಡು ನಿಂತಿರ್ತಾರೆ. ಇವತ್ತು ಸಾಹಿತಿಗಳನ್ನ ಯೋಚನೆ ಮಾಡಿ ಹೆಂಗಿದ್ದಾರೆ ಅಂತ ಹೇಳ್ಬಿಟ್ಟು. ರಾಜಕೀಯ, ಅವ್ರು ರಾಜಕಾರಣಗಳಿಗಿಂತ ಅಸಹ್ಯವಾದ ರಾಜಕಾರಣ ಮಾಡ್ತಾರೆ, ಅವ್ರಿಗಿಂತ ರಾಜಕೀಯ ಮಾಡ್ತಾರೆ. ಇವ್ರು ಬರ್ದದ್ಕಿಂತ ಬರೀ ಏನಾದರೂ ಒಂದು ಗೂಟದ ಕಾರ್ಗೆ ಹೋಗ್ಬೇಕು, ಕುರ್ಚಿ ಹಿಡ್ಕೋಬೇಕು, ಇದಕ್ಕೆ ಎಲ್ಲಾ ಥರ ಸರ್ಕಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಾಯ್ತು, ಇವ್ರಿಗೆ ನಮ್ಗಿಂತ ಇದಾಗಾಡ್ತಾರಲ್ಲ ಅವ್ರು ಅಂತ ಹೇಳ್ಬಿಟ್ಟು. ಮತ್ತೆ ಸಿನಿಮಾದವರು ಅಷ್ಟೇನೆ, ಸಿನಿಮಾದವರು ಆಯ್ತಪ್ಪ, ಸ್ವಾಭಿಮಾನ ಮತ್ತೊಂದು ಎಲ್ಲ ಸರಿ, ನಾನು ಡಿ ಕೆ ಶಿವಕುಮಾರ್ ಮತ್ತೆ ಯಾವ ಕಾರಣಕ್ಕೂ ಒಪ್ಪಲ್ಲ. ಯಾಕೆ ಬರ್ಬೇಕು? ಫಸ್ಟ್ ಆಫ್ ಆಲ್ ಯಾಕೆ ಬರಬೇಕು? ನೀವು ಹೇಳಿದ ತಕ್ಷಣ ಓಡ ಬಂದ್ಬಿಡ್ಬೇಕಾ? ಬರ್ಬೇಕಾಗಿಲ್ಲಲ್ವಾ? ಆದರೆ ಸಿನಿಮಾದವ್ರಿಗೆ ಯಾಕೆ ಸಲಿಗೆ ಅಂದರೆ, ನೀವುಗಳು ಚುನಾವಣಾ ಸಂದರ್ಭದಲ್ಲಿ ಪಕ್ಷಗಳಿಗೆ ಹೋಗಿ ನೀವು ಪ್ರಚಾರ ಮಾಡಿಲ್ವಾ? ನೀವೆಲ್ಲ ಪ್ರಚಾರ ಮಾಡತ್ತಾನೆ. ಆ ಚೆಂಗಲ್ ಕಳಿಸಿದ್ದು ಇದೇ ರಾಜಕಾರಣಿಗಳಲ್ವಾ? ಸುಮ್ಮನೆ ಪ್ರಚಾರ ಮಾಡಲಿಲ್ಲ, ದುಡ್ಡು ಕೊಟ್ಟರು ಪ್ರಚಾರ ಮಾಡಿದ್ರು. ಇವಾಗಲೂ ಅಷ್ಟೇನೆ, ಏನೋ ಜನ ನಾವು ಬೆಳೆಸಿದ್ವಿ ನಿಮ್ಮನ್ನ, ಅಂದರೆ ಕರ್ನಾಟಕ ಜನ ಬೆಳೆಸಿದ್ದಾರೆ, ಆ ಕಾರಣಕ್ಕೆ ನೀವು ಕರೆದ ತಕ್ಷಣ ಬರಬೇಕು ಅನ್ನೋದು ಇದೆಯಲ್ಲ, ಅದು ದಿಮಾಕ್. ಒಂದೂವರೆ ಪ್ರತಿಭೆ ಇತ್ತು, ಟ್ಯಾಲೆಂಟ್ ಇತ್ತು, ಸುಮ್ಮನೆ ದುಡ್ಡು ಕೊಟ್ಟಿಲ್ಲ ನೀವು, ಸುಮ್ಮನೆ ದುಡ್ಡು ಕೊಟ್ಟಿಲ್ಲ. ತುಂಬ ಜನ ಕೇಳ್ತಾರೆ, ಇಲ್ಲಿ ಯಾರೋ ಸಾವಿರಾರು ಕೋಟಿ ಬಿಸ್ನೆಸ್ ಮಾಡ್ತಾರೆ, ಲೂಟಿ ಹೊಡ್ಕೊಂಡು ಹೋಗ್ತಾರೆ, ಅವ್ರನ್ನ ನೀವು ನಾಡಿಗೆ ಏನು ಮಾಡಿದೆ ಅಂತ ಕೇಳಲ್ಲ. ಪಾಪ ಯಾರೋ ಸಿನಿಮಾದವ್ರು ನೀವೇನು ಮಾಡಿದ್ರೆ ಅಂತ ಕೇಳ್ತಾರೆ. ಸುಮ್ಮನೆ ಯಾರು ದುಡ್ಡು ಕೊಟ್ಟಿಲ್ಲ, ನೀವು ಬರಲೇಬೇಕು ಅಂತ ಚಾಕು ಚೂರು ಹಿಡ್ಕೊಂಡು ನಿಂತಿಲ್ಲ. ನೀವು ಇಷ್ಟ ಇದ್ರೆ ನೋಡ್ತೀರಾ, ಇಲ್ಲಾಂದ್ರೆ ಇಲ್ಲ. ಅವರು ಮನೋರಂಜನೆ ಕೊಡ್ತಾರೆ, ದುಡ್ಡು ಕೊಟ್ಟು ಸಿನಿಮಾ ನೋಡ್ತೀರಾ. ಆದರೆ ಇದೇ ಬಂಡವಾಳಶಾಹಿಗಳು ವ್ಯಾಪಾರ ಮಾಡಕ್ಕೆ ಬರೋರಿಗೆ ನೀರು, ರಸ್ತೆ, ಕರೆಂಟು ಮತ್ತೊಂದು ಎಲ್ಲ ಕಮ್ಮಿಲ್ ಕೊಟ್ಟು, ಅದು ಕೆಲವು ಬಿಟ್ಟಿ ಕೊಟ್ಟು ಸಾವಿರಾರು ಕೋಟಿ ಲೂಟಿ ಹೊಡಿತಾರೆ, ಮಾಡ್ಕೊತಾರೆ. ಅವ್ರಿಗೆ ನಿನ್ನ ನಾಡಿಗೆ ಏನು ಮಾಡ್ತಾ ಇದೆ, ನೀವು ಯಾಕೆ ಬರ್ತಾ ಇಲ್ಲ ಅಂತ ಯಾರೂ ಕೇಳಲ್ಲ. ಇದು ದುರಂತ ಸಿನಿಮಾದವ್ರು ಮಾಡ್ತಾ ಇಟ್ಕೋತಾರೆ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಕೆಲವರು ಹೇಳಿದ್ರು, ರಾಜ್ಕುಮಾರ್ನ ಈಗ ತರ್ತಾರೆ, ರಾಜ್ಕುಮಾರ್ ಅವರು ನಾಡು ನುಡಿಗೆ ಓಡ್ ಬರ್ತಾ ಇದ್ರು ಮತ್ತೊಂದು ಅಂತ ಹೇಳ್ಬಿಟ್ಟು. ಹೌದು, ರಾಜ್ಕುಮಾರ್ ಅವರು ನಾಡು ನುಡಿ ವಿಚಾರದಲ್ಲಿ ಬಂದ್ರೆ ಮುಂದೆ ನಿಂತ್ಕೋತಾ ಇದ್ರು, ಬಿಟ್ರೆ ಯಾವ ಜಾತಿ ಸಂಘಟನೆಗೆ ಹೋಗ್ತಾ ಇರಲಿಲ್ಲ. ಅವ್ರು ಯಾವ ಜಾತಿ ಸಂಘಟನೆಗೆ ಹೋಗ್ತಾ ಇರಲಿಲ್ಲ, ಧರ್ಮದ ಸಂಘಟನೆಗೆ ಪ್ರಚಾರಕ್ಕೆ ಹೋಗ್ತಾ ಇರಲಿಲ್ಲ, ಯಾವ ಧರ್ಮಕ್ಕೆ ಹೋಗ್ತಿರಲಿಲ್ಲ, ಜಾತಿಗೂ ಹೋಗ್ತಿರ್ಲಿಲ್ಲ. ಆದರೆ ಕನ್ನಡ ಮತ್ತು ಕನ್ನಡ ನೆಲ ಅಂತ ಬಂದ್ರೆ ರಾಜ್ಕುಮಾರ್ ಅವರು ಮುಂದೆ ನಿಂತ್ಕೋತಾ ಇದ್ರು. ಇವತ್ತಿನ ಎಷ್ಟು ಜನ ನಟರು ಆ ಥರ ಇದ್ರೆ ಹೇಳಿ ನೋಡೋಣ. ಹೋಗಿಲ್ಲ ಚುನಾವಣೆ ಸಂದರ್ಭದಲ್ಲಿ ಯಾರೊಬ್ರು ನೋಡ್ತಾ ಇದ್ರು, ಸಿನಿಮಾಗೆ ಸಂಬಂಧಪಟ್ಟ ಒಂದು ವಿಡಿಯೋ ಮಾಡ್ತಾ ಇದ್ರು, ಜನ ನಿಮ್ಮನ್ನ ಡಿ ಕೆ ಶಿವಕುಮಾರ್ ಅವರೇ, ರವಿ ಗಣಿಗ ಅವರೇ, ಇಲ್ಲೆಲ್ಲಿ ಸಿಕ್ತಿರೋ ಅಭಿಮಾನಿಗಳು ನಿಮ್ಮನ್ನ ಬಿಡಲ್ಲ, ನಿಮ್ಮನ್ನ ಅಟ್ಯಾಕ್ ಮಾಡ್ತಾರೆ, ಸುತ್ತುವರಿತಾರೆ ಅಂತ ಮಾತಾಡ್ತಾರೆ. ಯಾರೂ ಮಾಡಲ್ಲ,
ಯಾರು ಸುತ್ತುವರಿಯಲ್ಲ, ಯಾರು ಮಾಡಲ್ಲ. ಯಾಕೆ ಅಂದ್ರೆ ಅವ್ರಿಗೂ ಗೊತ್ತಾಗಿದೆ, ಚುನಾವಣೆ ಸಂದರ್ಭದಲ್ಲಿ ಒಂದೊಂದು ಪಕ್ಷಕ್ಕೆ ಹೋಗಿ ಇವರು ಬಕೆಟ್ ಹಿಡಿಯೋ ನೋಡಿಲ್ವಾ, ಪ್ರಚಾರ ಮಾಡಿದ್ ನೋಡಿಲ್ವಾ? ನಿಮ್ಗೆ ಯಾಕೆ ಬೇಕಾಯ್ತು ರಾಜಕೀಯ? ಮತ್ತೆ ಸುಮ್ಮನೆ ಅಂತೂ ಹೋಗಿಲ್ಲ, ಅದಂತೂ ನಿಜ. ದುಡ್ಡು ಕೊಟ್ಟೆ ಕರ್ಸ್ಕೊಂಡಿರ್ತಾರಲ್ಲ ರಾಜಕಾರಣಿಗಳೇ ಚೆಂಗಿಡಿಸಿದ್ದವ್ರಿಗೆ, ಅವರು ಚೆಂಗಿಡಿದ್ರು. ಚುನಾವಣಾ ಸಂದರ್ಭದಲ್ಲಿ ಹೋಗೋದು, ಪ್ರಚಾರ ಮಾಡೋದು, ದುಡ್ಡು ತಗೊಳೋದು. ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ನೇರವಾಗಿ ಖಡಕ್ಕಾಗಿ ಹೇಳಿದ್ರು, ನಿಮ್ ನಟ್ಟು ಬೋಟು ಫಿಟ್ ಮಾಡ್ತೀನಿ ಅಂತಾರ. ಆದ್ರೆ ಬೇರೆ ಬೇರೆ ಪಕ್ಷದವ್ರು ಹೇಳಲಿಲ್ಲ, ಮಾಡಿ ತೋರಿಸ್ತಾವ ಅಷ್ಟೇ. IT ED ರೈಡ್ ಮಾಡ್ತಾರೆ. ಯಾವ ಮಟ್ಟಕ್ಕೆ ಆಗುತ್ತೆ ಅಂದ್ರೆ ಅದು ಮಾಮಾನ ಲೆಟ್ಟಕ್ಕೆ. ಗೊತ್ತಿದೆ ನಿಮ್ಗೆ, ಅವತ್ತಿನ ಮುಖ್ಯಮಂತ್ರಿಗಳನ್ನ ಯಾರು ಮಾಮ ಅಂದ್ರು ಅಂತ ಹೇಳ್ಬಿಟ್ಟು, ಮಾಮಾನ ಲೆಕ್ಕಕ್ಕೆ ಇಂಡೈರೆಕ್ಟ್ ಆಗಿ ಮಾಡಿಸ್ತಾರೆ. ಇನ್ನೊಂದು ಪಕ್ಷದವ್ರು ಏನ್ ಮಾಡ್ತಾರೆ ಅಂದ್ರೆ, ನಮಗೆ ಯಾವ ತರ ಡ್ಯಾಮೇಜ್ ಮಾಡಿದಾಗ, ತೊಂದರೆ ಕೊಟ್ಟಾಗ, ತಮ್ಮ ಮನೆಯವ್ರನ್ನ ಯಾರು ಸೋಲಿಸಿದಾಗ ಕಾಯ್ತಾ ಇರ್ತಾರೆ ಸಮಯ ಬಂತು ಅಂತ. ಯಾವ್ದಾರ ಕೇಸ್ ತಗೊಳಕೊಂಡಾಗ ಹೆಂಗ್ ಇಸುಕ್ತಾರೆ ಅಂದ್ರೆ, ಉಸಿರಾಡಂಗಿಲ್ಲ, ಮಿಸ್ಕಾಡಂಗಿಲ್ಲ, ಹಂಗೆ ಇಸುಕ್ತಾರೆ. ಅವ್ರು ಇಂಡೈರೆಕ್ಟ್ ಆಗಿ ಮಾಡ್ತಾ ಇದ್ರು, ಅವ್ರು ಸುತ್ಕೊಂಡು ಹೊಡಿತಾ ಇದ್ರು, ಇವ್ರು ನೇರವಾಗಿ ಹೊಡೆದ್ರು. ಡಿ ಕೆ ಶಿವಕುಮಾರ್ ನಿಮ್ದು ಸಲಿಗೆ ಇದಲ್ವಾ, ನೀವು ಬಿಟ್ಕೊಂಡಿದ್ರಲ್ವಾ? ಮತ್ತೆ ಇನ್ನೊಂದು ಆಯ್ತು, ಡಿ ಕೆ ಶಿವಕುಮಾರ್ ಅವರೇ ಇವ್ರಿಗೇನೋ ನಟ್ಟು ಬೊಲ್ಟು ಮತ್ತೊಂದು ಕತೆ ಹೊಡಿತೀರಾ. ನೀವು ಜನಗಳಿಗೆ ಕೊಡೋ ಆಶ್ವಾಸನೆಗಳು, ನಾನು ಡಿ ಕೆ ಅವ್ರ ನೆಪ ಹೇಳ್ತಾ ಇರೋದು, ಎಲ್ಲಾ ರಾಜಕಾರಣಿಗಳು ಹೇಳ್ತಾ ಇರೋದು, ಎಷ್ಟು ಜನ ನೀವು ಜನಗಳಿಗೆ ಕೆಲಸ ಮಾಡ್ಕೊಟ್ಟಿದ್ದೀರಾ? ಜನಗಳು ಎಷ್ಟು ನಿಮ್ ನಟ್ಟು ಬೋಲ್ಟ್ ಫಿಟ್ ಮಾಡಬೇಕು, ನಿಮ್ ನರನಾಡಿಗಳನ್ನ ಫಿಟ್ ಮಾಡ್ಬೇಕಪ್ಪ, ಟೈಟ್ ಮಾಡ್ಬೇಕಪ್ಪ. ಒಂದಾರ ಮಾಡ್ಕೊಟ್ಟಿದ್ದೀರಾ? ನಿಟ್ಟಿಗೆ ಆಶ್ವಾಸನೆಗಳು ಕೊಡ್ತೀರಾ, ನಡ್ಕೋತೀರಾ? ಇಡೀ ತತ್ವ ಸಿದ್ಧಾಂತ ತೋರಿರ್ತೀರ, ಆಡದೆ ಒಂದು ಈಗ ಇದೇ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಬೆಳಗಾವಿ ಅಧಿವೇಶನಕ್ಕೆ ಒಂದು 100 ವರ್ಷ ಆಯ್ತು, ದೊಡ್ಡ ಕಾರ್ಯಕ್ರಮ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ನೀವೇ ಹೋಗಿ ಅಲ್ಲೆಲ್ಲ ನಲ್ಲಿ ಮುಳುಕೊಂಡು ಜನಗಳಿಗೆ ಮೋಡಿ ಆಡಿಸ್ತಾ ಇದ್ರಿ. ಗಾಂಧಿಗಿರಿಗೆ ಏನು ಸಂಬಂಧ ಅಂತ ಕೇಳ್ಬೋದು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಬಹಳ ದೊಡ್ಡ ಧಾರ್ಮಿಕ ವ್ಯಕ್ತಿ, ದೊಡ್ಡ ಹಿಂದೂ. ಆದ್ರೆ ಯಾವತ್ತೂ ದೇವಸ್ಥಾನ, ಚರ್ಚು, ಮಸೀದಿಗಳಿಗೆ ಹೋಗ್ಲೇ ಇಲ್ಲ ಅವರು. ಅವ್ರು ಹೇಳ್ತಾ ಇದ್ರು, ಈ ದೇವಸ್ಥಾನ ಬೀದಿಗಳು ಕೊಳತ್ ನಾರ್ತಾ ಇದಾವೆ ಅಂತ. ಗಾಂಧಿಯ ತತ್ವ ಸಿದ್ಧಾಂತ ಅಳವಡಿಸ್ಕೊಂಡಿದೀವಿ ಅಂತ ಹೇಳುವ ಕಾಂಗ್ರೆಸ್ನವರು, ನೀವು ಮಾಡಿದ್ದೇನು? ಮತ್ತೆ ನೀವು 6 ಕೋಟಿ ಕೊಟ್ಟು ಪ್ರಗತಿಪರ ಅಂತ ಹೇಳಿಸ್ಕೊಳ್ಳೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 6 ಕೋಟಿ ಕೊಟ್ಟು ಇಲ್ಲಿ ಟಿ ನರಸೀಪುರ ಮಾಡಲಿಲ್ವಾ? ಮಾಡಿದ್ರೆ ತಾನೆ. ಹಂಗೆ ಇವತ್ತು ಯಾವುದೇ ಪಕ್ಷದ ರಾಜಕಾರಣಿಗಳು ಸೈದ್ಧಾಂತಿಕವಾಗಿಲ್ಲ, ತುರ್ಕೊಂಡು ಹೋಗಿದ್ದಾರೆ. ಮತ್ತೆ ಗಣಿಗ ರವಿ ಅವರು 2 ವಿಚಾರಕ್ಕೆ, ಒಂದು ಆ ರಶ್ಮಿಕಾ ಮಂದಣ್ಣನ ಹುಡುಗಿಗೆ ತುಂಬಾ ಇವರೆಲ್ಲ ಗಣಿಗ ರವಿ ಅಷ್ಟೇ ಅಲ್ಲ, ತುಂಬಾ ಜನ ಆಕೆ ಟ್ರೋಲ್ ಮಾಡಕ್ ಶುರು ಮಾಡೋರು. ಯಾವ ಕಾರಣಕ್ಕೆ ಅಂದ್ರೆ, ಇಲ್ಲಿ ಯಾರೋ ಒಬ್ಬ ಹೀರೋ ಇದ್ದ, ಲವ್ ಆಗಿ ಎಂಗೇಜ್ಮೆಂಟ್ ಆಗಿತ್ತು, ಮದುವೆ ಮಾಡ್ಕೊಳ್ಳಿಲ್ಲ ಅಂತ. ಅರೆ, ನಿಮ್ ಹೀರೋ ಮದುವೆ ಮಾಡ್ಕೊಳ್ಳಿಲ್ಲ ಅಂದ ತಕ್ಷಣ ಅವ್ರಿಗೆ ಅಷ್ಟೊಂದು ಟ್ರೋಲ್ ಮಾಡಬೇಕಾಗಿಲ್ಲ. ಆಕೆ ಮಾಡಿದ ಮೊದಲನೇ ಪಿಕ್ಚರ್, ಒಂದು ಪಿಕ್ಚರ್ ಮಾಡಿದ ತಕ್ಷಣ ಆ ಪಿಕ್ಚರ್ ಹೀರೋ ಏನೋ ಲವ್ ಆಯ್ತು, ಎಂಗೇಜ್ಮೆಂಟ್ ಆಯ್ತು, ಮದುವೆ ಮಾಡ್ಕೋಬೇಕು ಅಂತಾರ. ಆಕೆ ಬಂದಿದ್ದು ಸಿನಿಮಾದಲ್ಲಿ ಏನೋ ಸಾಧನೆ ಮಾಡಬೇಕು, ಅಚೀವ್ಮೆಂಟ್ ಮಾಡಬೇಕು ಅಂತ. ಅವಕಾಶ ಸಿಕ್ತು, ಓದ್ಲು. ತಪ್ಪೇನಿದ್ರಲ್ಲಿ? ಏನ್ ತಪ್ಪು? ಈಕೆ ಮೊದ್ಲ ಅಥವಾ ಕೊನೆನಾ? ನಿಮ್ ಹೀರೋ ಮದುವೆ ಮಾಡ್ಕೊಂಡ್ರೆ ಮಾತ್ರ ಒಳ್ಳೆಯಾಗಿದ್ಲ ಆಕೆ? ಯಾಕಾಗ್ಬೇಕು ಅಷ್ಟಕ್ಕೂ? ಮದುವೆನೇ ಮಾಡ್ಕೊಳದ, ಬರೀ ಮದುವೆ ಮಾಡ್ಕೊಂಡು ಸಂಸಾರ ಮಾಡಿದರೆ ಸಿನಿಮಾಕ್ಕೆ ಬರ್ತಿರಲ್ಲ ಆಕೆ. ಸಿನಿಮಾದಲ್ಲಿ ಏನೋ ಅಚೀವ್ಮೆಂಟ್ ಮಾಡಬೇಕು ಅಂದ್ ಒಂದು ಓದ್ಲು. ಎಲ್ಲಿ ಅವಕಾಶ ಕೊಟ್ಟರು ಅಲ್ಲಿ ಹೋದ್ರು. ತಪ್ಪೇನಿದೆ? ಯಾರ ಹೋಗ್ತಾ ಇಲ್ವಾ? ಈ ಉಷಿತ್ ಕೆಮ್ಮಿದ್ಕೆಲ್ಲ ಕರೆದು ಅದಕ್ಕೆ ಬರಲ್ಲ, ಇದಕ್ಕೆ ಬರಲ್ಲ ಅಂದ್ರೆ ಇಲ್ಲ ಸಮಯ. ನಿಮ್ಮ ನಟಿ ರಮ್ಯ ಅವ್ರು ಎಷ್ಟು ಸಲ ಬಂದ್ರು? ಅಂಬರೀಷ್ ಸತ್ತಗ್ಲೇ ಬರಲಿಲ್ಲ. ಬಂದ್ರ ರಮ್ಯ ಅವ್ರು ನೋಡೋಣ, ನಿಮ್ದೇ ಪಕ್ಷದವರು, ಅದ್ರ ಬಗ್ಗೆ ಮಾತಾಡಿ ನೋಡೋಣ. ಮತ್ತೆ ರವಿ ಗಣಿಗೆ ಅವರೇ ಹೇಳ್ತೀರಾ, ಇಂದಿನ ಸಿನಿಮಾ ನಟರೆಲ್ಲ ಕನ್ನಡ ರಾಜ್ಯೋತ್ಸವ ಮತ್ತೊಂದೆಲ್ಲ ಓಡ್ಬತ್ತೆ ಆದ್ರು ಈಗ ಯಾರು ಬರಲ್ಲ ಅಂತ. ಆಯ್ತು, ನಿಮ್ಗೆ ಒಂದು ಕ್ಷೇತ್ರ MLA ಆಗಿದ್ರೆ ನೀವು ಹೆಚ್ಚು ಕಮ್ಮಿ 300ಕ್ಕಿಂತ ಜಾಸ್ತಿ ಹಳ್ಳಿಗಳು ಸಿಗುತ್ತೆ ನಿಮ್ಗೆ. ಎಷ್ಟು ಹಳ್ಳಿಗಳಲ್ಲಿ ಕರೆದಂತ ಗಣೇಶಕ್ಕೋ ಅಥವಾ ಕನ್ನಡ ರಾಜ್ಯೋತ್ಸವನೋ ನಾಟಕ ಮಾಡ್ತೀರಾ, ಎಲ್ಲಕ್ಕೆ ಹೋಗ್ತೀರಾ ನೀವು ನೋಡೋಣ? ಹೋಗ್ಬಿಡ್ತೀರಾ? ಒಂದೊಂದು ಹಳ್ಳಿಲಿ ನಾಟಕ ಕಲಿತಾರೆ, ಗಣೇಶನ್ ಕೂರಿಸ್ತಾರೆ, ಏನೋ ಊರಬ್ಬ ಮಾಡ್ತಾರೆ. ಮಿನಿಮಮ್ 300 ಹಳ್ಳಿ ಇದ್ದೇ ಇರುತ್ತೆ ಹೆಚ್ಚು ಕಮ್ಮಿ. ವರ್ಷಕ್ಕೆ ಒಂದೊಂದು ಹಳ್ಳಿ 5 ಸಲ ಹೋಗ್ತಾ ಇದ್ರೆ ಇಂಥವಕ್ಕೆಲ್ಲ ಹೋಗಕ್ಕಾಗತ್ತ ನೋಡೋಣ? ನೀವು ಹೋಗ್ತೀರಾ ನೋಡೋಣ? ನೀವೆಲ್ಲರೂ ಪಾಲ್ಗೊಂಡಿದ್ದೀರಾ ನೋಡೋಣ? ಇಲ್ಲ ತಾನೆ, ಆಗಲ್ಲ ಆ ಥರ. ಹಿಂದೆ ಇಷ್ಟು ಸಿನಿಮಾಗಳಿರಲಿಲ್ಲ, ಸಿನಿಮಾಗಳು ಕಮ್ಮಿ ಇತ್ತು, ಇಷ್ಟೊಂದು ಸಂಘಟನೆಗಳು ಇರಲಿಲ್ಲ ಅವಾಗ. ಏನೋ 1, 2, 3 ಮಾಡ್ತಾ ಇದ್ರು, ಹೋಗ್ತಾ ಇದ್ರು. ಇವಾಗ ಒಂದೊಂದು ಗಲ್ಲಿಗೊಂದು ಸಂಘಟನೆ ಇದಾವೆ, ಬೇರೆ ಬೇರೆ ಹೆಸರು ಸಂಘಟನೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈ ತರ ಹೋಗ್ತಾ ಸ್ಟಾರ್ಟ್ ಮಾಡ್ರೆ ಎಲ್ಲರೂ ಹೋಗ್ಬೇಕು, ಕರಿತಾ ಇರ್ತಾರೆ ಹೋಗ್ಬೇಕಾಗುತ್ತೆ. ಅದನ್ನ ನಾವು ಆಕ್ಷೇಪ ಮಾಡೋಕ್ಕಾಗಲ್ಲ. ಅಷ್ಟಕ್ಕೂ ನೀವು ಬರಲೇಬೇಕು ಅಂತ ರೂಲ್ಸ್ ಇದೆಯೇನ್ರಿ? ಮತ್ತೆ ಸಿನಿಮಾ ವಿಚಾರದಲ್ಲಿ ನಮ್ದು ತಕರಾರಿಲ್ಲ ಅಂತ ತುಂಬಾ ಇದೆ. ಸಿನಿಮಾದಲ್ಲಿ ಇವತ್ತು ಎಷ್ಟು ವೈಚಾರಿಕತೆನ ಬೆಳೆಸ್ತಾ ಇದ್ರೆ, ಎಷ್ಟು ಮೌಢ್ಯವನ್ನು ಬೆಳೆಸ್ತಾ ಇದ್ರ, ಅದನ್ನು ನೋಡ್ಬೇಕಲ್ವಾ? ಅದನ್ನ ಬೇಕಾದ್ರೆ ಇನ್ನೊಂದ್ಸಲ ಮಾತಾಡ್ಬೋದು. ಸಿನಿಮಾದಿಂದ ನೀವು ಬಹಳ ಜನಪ್ರಿಯ ಮಾಧ್ಯಮ ಇದೆ. ಬರಗೂರು ರಾಮಚಂದ್ರಪ್ಪ ಅವರು ಅದನ್ನ ಆಧುನಿಕ ಜನಪದ ಅಂತ ಕರಿತಾ ಇದ್ರು. ಇಷ್ಟೊಂದು ಪ್ರಬಲ ಮಾಧ್ಯಮದಲ್ಲಿ ನೀವು ಎಷ್ಟು ವೈಚಾರಿಕತೆಯನ್ನು ಬೆಳೆಸಿದ್ರ, ಇವತ್ತು ಮೌಢ್ಯನ ಎಷ್ಟು ತುಂಬ್ತಾ ಇದ್ರಿ ಇವತ್ತು ನೋಡಿದ್ವಿ ನಾವು. ಬರೀ ನಿಮ್ ಕಲಾವಿದರಾಗಿ ಮಾಡ್ಬೇಕು. ನಿಮ್ಗೆ ಯಾಕೆ ಧರ್ಮದ ಹಂಗ್ ಬೇಕು? ನಿಮ್ಗೆ ಯಾಕೆ ರಾಜಕೀಯದ ತೆವಲುಗಳು ಬೇಕು? ಮಾಡಿಲ್ವಾ ನೀವು?
ನೋಡಿದ್ದೀವಿ. ಹಾಗಾಗಿ ಅದನ್ನ ಇನ್ನೊಂದ್ಸಲ ಮಾತಾಡೋಣ. ಇದು ಡಿ ಕೆ ಶಿವಕುಮಾರ್ ಅವರು ತುಂಬಾ ಒಂದು ರೀತಿಯ ಈ ಪಾಳೆಗಾರಿಕೆ ಸಂಸ್ಕೃತಿ. ಮತ್ತೆ ನಿಮ್ಮನ್ನ ಯಾರು ಕೇಳೋದು? ಏನದು ನಿಮ್ಮ ವೈಯಕ್ತಿಕ ನಿಮ್ಮ ಮನೆಯದಾ ಏನಾದ್ರು? ನಿಮ್ಮ ಮನೆಯವ್ರದಾ ಇಡೀ ರಾಜ್ಯ? ನಾವಲ್ಲಿ ನಿಮಗೆ ಶೂಟಿಂಗ್ ಕೊಡಲ್ಲ, ಪರ್ಮಿಷನ್ ಕೊಡಲ್ಲ, ಮತ್ತೊಂದು ಕೊಡಲ್ಲ ಅಂತ ಧಮಕಿ ಹಾಕೋದಿದೆಯಲ್ಲ, ಅದು ಒಳ್ಳೇದಲ್ಲ. ನಿಮಗೆ ಜನ ನಿಮಗೆ ಧಮಕಿ ಹಾಕ್ಬೇಕಲ್ಲ ರಾಜಕಾರಣಿಗಳಿಗೆ. ನೀವೇನಕ್ಕೆ ದಬಾಕ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಅಲ್ವಾ? ಹಾಗಾಗಿ ಸಿನಿಮಾ ಮತ್ತು ಅದು ಎಷ್ಟು ಪ್ರಭಾವ ಬೀರುತ್ತೆ, ಅದು ಇವತ್ತು ಹೆಂಗಾಗಿದೆ ಸಿನಿಮಾ, ಏನು ಕತೆ, ಅದನ್ನ ಇನ್ನೊಂದ್ಸಲ ನೋಡೋಣ. ನಮಸ್ಕಾರ.